ಹಾಯ್ ನಮಸ್ಕಾರ ಕರ್ನಾಟಕ. ಸೊ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ನಿಮ್ಮೆಲ್ಲರಿಗೂ. ಸೊ ಇವತ್ತು ನಾವು ಒಂದು ಕ್ಯಾಂಪಿಂಗ್ ಮಾಡೋಣ ಅಂತೇಳಿ ಹೊಂಟೀವಿ. ಸೊ ಆ್ಯಸ್ ಇಟ್ ಈಸ್ ನಾವು ಮತ್ತೆ ಲೇಟಾಗೆ ಹೊಂಟೀನಿ. ಸೊ ಯಾವಾಗಲೂ ನಮ್ಮ ಸಂಗಮೇ ಸೆಂಚುರಿ ಅಣ್ಣವ್ರು ಹೇಳ್ದ ಪ್ಲೇನ ಬಯಸುವ ವ್ಯಾಪಾರ ಮಾಡ್ತೀನಿ. 7:35 ಆಲತ್ತದ. ಈಗ ಸೆಡಮ್ನಿಂದ ಬಿಟ್ಟೀನಿ. ಇಲ್ಲಿಂದ ಅನ್ಪ್ಲಾನ್ ಕನ್ನಡಿಗ ಅವ್ರು ಜಾಯ್ನ್ ಆಗ್ತಾರೆ. ಇಲ್ಲೇ ಅವ್ರು ಫೈರ್ ಆಫೀಸ್ ಹತ್ರ ಇರ್ತಾರೆ. ಸೊ ಅವ್ರಿಗೆ ಕರ್ಕೊಂಡು ಈಗ ನಾವು ಸೀದಾ ತುಮಕುಂಟ ಕೆರೆಗೆ ಹೊಂಟೀವಿ. ಸೊ ತುಮಕುಂಟ ಅಂತಂದ್ರೆ ನಮ್ಮ ಚಿಂಚೋಳಿ ದಾಟಿ ಒಂದು ಕೊಲ್ಲೂರು ಕ್ರಾಸ್ ಅಂತ ಬರ್ತದೆ. ಆ ಕೊಲ್ಲೂರಿಂದ ಸ್ವಲ್ಪ ಮುಂದೆ ಹೋದ್ಮೇಲೆ ಈ ತುಮಕುಂಟ ಕೆರೆ ಸಿಗ್ತದೆ. ಸೊ ಇವತ್ತು ನೈಟ್ ನಾವು ಅಲ್ಲೇ ಒಂದು ಕ್ಯಾಂಪಿಂಗ್ ಮಾಡಮಂತೇಳಿ ಪ್ಲ್ಯಾನ್ ಮಾಡೀವಿ. ಸೊ ನಾನು, ನಮ್ಮ ಸಂಗಮೇ ಸಂಚಾರಿ ಅಣ್ಣ, ಆಮೇಲೆ ನಮ್ಮ ಅಭಿಷೇಕ್ ಸರ್ ಅವರು, ಆಮೇಲೆ ಅನ್ಪ್ಲಾನ್ ಕನ್ನಡಿಗ ಶಿವಕುಮಾರ್ ಅವರು. ಅವ್ರನ್ನೂ ಎಷ್ಟೊತ್ತಾಯ್ತು ವೇಟ್ ಮಾಡತ್ತ, ಬಟ್ ಅವ್ರು ಅಲ್ಲಿ ಒಳಗಿದ್ರು. ಅಲ್ಲಿ ನೋಡ್ರಿ ಹಿಂದೆ ಹೆಂಗೆ ಜಾತ್ರೆ ಪೂರ. ನಾನು ಏನು ಮಾಡ್ತೀರಿ ಮತ್ತು ಟಾಪ್ ಬಾಕ್ಸ್ ತೆಗೆದ್ಮೇಲೆ ಇನ್ನು ಹಂಗೆ ಆಗ್ಬೇಕಲ್ಲ. ಸೊ ಇವತ್ತು ನೈಟ್ ಕ್ಯಾಂಪ್ನಾಗ ಅಲ್ಲಿ ಹೋದ್ಮೇಲೆ ತೋರಿಸ್ಬಿಡ್ತೀನಿ. ಕರೆ ಹೇಳ್ಬೇಕಂತಂದ್ರೆ ಏನಂದ್ರೆ ಏನೂ ಕಾಣಲ್ಲ ರೋಡಿಗೆ. ನಾ ಆ್ಯಕ್ಚುಲಿ ಹಗಲಾತ್ ಬಿಡ್ಬೇಕಂತ ಎಷ್ಟು ಸರಿ ಅನ್ಕೋತೀನಿ, ಒಟ್ಟೆ ಆಗಲ್ಲ. ಆಮೇಲೆ ಕ್ಯಾಂಪಿಂಗ್ ಕಂಟಿನ್ಯೂ ನೋಡ್ದಾವ. ಕ್ಯಾಂಪಿಂಗೇ ಮಾಡ್ಬೇಕಂತ ಡಿಸೈಡ್ ಮಾಡೀವಿ ಮುಂದಿನ ಜಾಸ್ತಿ. ಸೊ ನಂಗೆ ಒಂದು ಗೊತ್ತಾಗಲ್ಲ ಈ ರೋಡ್ ಸರಿ ಮಾಡ್ರಿ ಅಂತಂದ್ರೆ ಗೌರ್ಮೆಂಟ್ದವ್ರ ಕೈಲಿ ಅದು ಆಗಲ್ಲ. ಬಟ್ ನಾವು ಫಾಗ್ ಲ್ಯಾಂಪ್ ಹಾಕಿದ್ರೆ ಅದಕ್ಕೆ ಫೈನ್ ಅಂತ. ಬಟ್ ನಾವು ರೋಡಿನ ಮೇಲೆ ಹೋಗ್ತಾ ಈ ಫಾಗ್ ಲ್ಯಾಂಪ್ ಎಲ್ಲ ರಿಮೂವ್ ಮಾಡ್ದೇವಂತ ತಿಳ್ಕೊರಿ. ಈಗ ಪೂರಾ ಬೇಡ ಅಪ್ಪ, ಫಾಗ್ ಲ್ಯಾಂಪೇ ಬೇಡ. ನೀವೇನು ಕಂಪ್ನಿಲಿಂತ ಸಜೆಸ್ಟ್ ಮಾಡಿರ್ತಾರ, ಅದು ಏನು ಕಂಪ್ನಿಲಿಂದ ಸ್ಟಾಕ್ ಹೆಡ್ಲೈಟ್ ಬಂದಿರ್ತದೆ ಅದೇ ಯೂಸ್ ಮಾಡ್ತೀವಿ ಅಂತ ತಿಳ್ಕೊರಿ. ನಾವು ಅದು ಯೂಸ್ ಮಾಡತ್ತೀವಿ ಅಂತಂದ್ರೆ ರೋಡರೇ ಚೆಂದ ಕಾಣಬೇಕು. ಚೆಂದ ಕಾಣಲಿಲ್ಲ ಅಂದ್ರೆ ಪರವಾಗಿಲ್ಲ, ಸಾಫ್ ಇತ್ತಂತಂದ್ರೆ ಹೋಗಿ ಮನೆಗೆ ಮುಡ್ತೀವಪ್ಪ ಅಂತ ಒಂದು ಭರವಸೆ ಇರ್ತದೆ. ಸಾಫ್ ಇರಲಿಲ್ಲಪ್ಪ ಅಂತಂದ್ರೆ ಈಗ ನಾವು ಹೆಡ್ಲೈಟ್ ಈಗ ನಾವು ಫಾಗ್ ಲ್ಯಾಂಪ್ ಅವೆಲ್ಲ ತೆಗೆದು ಕೇಸಿಂದ ಯೂಸ್ ಮಾಡ್ತೀವಲ್ಲ. ಸೊ ಏನೂ ಆಗಲ್ಲ ಅಂತೇಳಿ ಕೇಸಿಂದ ಕನ್ಫರ್ಮಾಗಿ ಹೇಳ್ರಿ. ಇಲ್ಲ ಅಂತಂದ್ರೆ ರೋಡಿಗೆ ಬಿದ್ದು ಈ ಫಾಗ್ ಲ್ಯಾಂಪ್ ಎಲ್ಲ ತೆಗೆದು ನಾರ್ಮಲ್ ಗಾಡಿದಾಗ ಯಾರು ನಡೆಸ್ತಿರ್ತಾರ, ಸೊ ಇವೆಲ್ಲ ಹಾಕೊಂಡ್ರೆ ಊರು ಆಕ್ಸಿಡೆಂಟ್ಗಳು ಆಗ್ತಾವ. ಸೊ ಅಂಥವ್ರಿಗೆ ನೀವೇನಾರ ದಂಡ ಕಟ್ಟಂಗಿದ್ದೀರ. ನಮ್ಮ ಕಡೆಯಿಂದ ರೋಡ್ ಮಾಡ್ಲಿಕ್ಕಾಗಿಲ್ಲ. ಸೊ ನಾವು ಹಂಗಾಗಿ ನೀವು ಇವತ್ತು ಸತ್ಯದಕ್ಕೆ ಕಾರಣ ನಾವೇ ಇದ್ದೀವಿ. ಈ ತೆಗಿನಾಗ ಬಿದ್ದ ಕೇಸಿಂದ ನೀವು ಸತ್ತೀರಿ, ಈ ಹಳ್ಳದಾಗ ಬಿದ್ದು ನೀವು ಸತ್ತೀರಿ. ಸೊ ಅದಕ್ಕೆ ನಾವು ನಿಮಗೆ ದಂಡ ಕಟ್ತೀವಿ ಅಂಥೇಳಿ ಯಾರನ್ನ ಕಟ್ಟಂಗಿದ್ದೀರಿ ಅಥವಾ ನಿಮಗೆ ಯಾರ ದಂಡ ಹಾಕ್ತಾರೆ. ಕರೆ ಹೇಳ್ಬೇಕಂತಂದ್ರೆ ನಂಗೆ ಇಷ್ಟು ಅಂಜಿಕೊಂಟದು. ಈಗೀಗ ನಾವು ಫಾಗ್ ಲ್ಯಾಂಪ್ ಹಾಕೊಂಡ್ಕೆ ತಿರುಗಾಡ್ಬೇಕಂತಂದ್ರೆ ಹೈವೇಗೆ ಬಂದೇ ಹಾಕ್ತೀವಿ. ನಾರ್ಮಲಾಗಿ ನಾವು ಸಿಟಿಯಾಗಂತೂ ಯೂಸ್ ಮಾಡಲ್ಲಿದು. ಬಟ್ ಹೆಂಗೆ ಅನ್ನಿಸ್ತದೆ ಅಂತಂದ್ರೆ ಎಲ್ಲರೂ ಹಿಡಿತಾರೇನಪ್ಪ ಪೊಲೀಸರು ಅನ್ನೋ ಒಂದು ಅಂಜಿಕೆ ಬಂದದ. ಯಾಕಂತಂದ್ರೆ ಈಗೀಗಂತೂ ಫುಲ್ ಸ್ಟ್ರಿಕ್ಟ್ ಮಾಡತ್ತಾರ ರೂಲ್ಸ್ಗಳು. ಮಾಡಲಿ ಬೇಡನಲ್ಲ, ಹೆಲ್ಮೆಟ್ ಸಲಿಂದ ಮಾಡತ್ತಾರ, ಒಳ್ಳೇದು ಎಲ್ಲ ರೀತಿಲಿಂತ ಒಳ್ಳೇದು. ನೀವು ಹಿಡಿದ ಕೇಸ್ ಫೈನ್ ಹಾಕ್ರಿ ಬೇಡನಲ್ಲ. ಬಟ್ ಈ ರೋಡ್ಗಳು ಯಾಕೆ ಶುದ್ಧ ಆಗಲ್ಲ? ರೋಡ್ ಶುದ್ಧ ಮಾಡಿರಿ. ನಾವು ಫಾಗ್ ಲ್ಯಾಂಪ ಎಲ್ಲ ಅಷ್ಟು ಆಲ್ ಓವರ್ ಇಂಡಿಯಾ ಹೇಳತ್ತೀನಿ. ನಾ ಮತ್ತೆಲ್ಲರ ನೀವು ನಿಮ್ಮೂರು ರೋಡ್ ಚಂದದ, ನಮ್ಮೂರು ರೋಡ್ ಚಂದದ ಅಂತ ಹೇಳ್ಬೇಡ್ರಿ. ಬಟ್ ನಾ ಆಲ್ ಓವರ್ ಇಂಡಿಯಾ ಹೇಳತ್ತೀನಿ, ರೋಡ್ಗಳು ಚಂದಿದ್ದವಪ್ಪ ಅಂತಂದ್ರೆ ಫಾಗ್ ಲ್ಯಾಂಪ್ ಅವಶ್ಯಕತೆ ಇಲ್ಲ. ಓಕೆ. ಸೊ ದಯವಿಟ್ಟು ನೀವು ರೋಡಿನ ಮೇಲೆ ಸತ್ತೋರಿಗೆ ಏನರ ಒಂದು ಪರಿಹಾರ ಕೊಡ್ರಿ. ಯಾಕಂತಂದ್ರೆ ಖರಾಬ್ ರೋಡ್ಗಳು ಆಲ್ಮೋಸ್ಟ್, ಹಂಗಾಗಿ ಬಿದ್ದು ಸತ್ತಿರ್ತಾರ. ಆ ದಂಡಗಳು ತೊಗೊಂಡಿರ್ತಿರಲ್ಲ ಅಂಥವ್ರಿಗೆ ಕೊಡ್ರಿ ದಂಡ. ನಾವು ನಿಮಗೆ ದಂಡ ಕಟ್ಟಿವಪ್ಪ, ನಾವು ನೀವು ರೋಡ್ ಚಂದಿರಲ್ಲ ಬಿಟ್ಟು ನೀ ಬಿದ್ದು ಸತ್ತಿದಿ, ನಾನು ನಿಮಗೆ ದಂಡ ಕಟ್ಲತ್ತೀವಿ ಅಂತೇಳಿ ದಂಡ ಕಟ್ರಿ ಅವ್ರಿಗೆ ಸಲ. ಎಷ್ಟು ಆಕ್ಸಿಡೆಂಟ್ಗಳಾಗ್ಯಾವ, ಭಾಳಷ್ಟು ಆಕ್ಸಿಡೆಂಟ್ಗಳಾಗ್ಯಾವ. ಈಗ ಇಲ್ಲೇನು ಇನ್ನೂ ಹೇಳೋದ್ರಾಗೆ ಇದ್ದೀನಿ, ಏನೋ ಆಗ್ಯದ ನೋಡ್ರಿ. ಆಲ್ರೆಡಿ ಆಕ್ಸಿಡೆಂಟ್ ಆಗ್ಯದ ನೋಡ್ರಿ. ಇಲ್ಲಿ ನೋಡ್ರಿ ಏನಾಯ್ದ್ರಣ್ಣ? ಅಣ್ಣ ಏನಾಯ್ದ್ರಿ? ಆರಾಮಾರ? ನಿಂತ ಗಾಡಿಗೆ ಗುದ್ದಾರ್ರಿ? ಓ ಏನೋ ಇದಾದ ನೋಡ್ರಿ ಹಣೆ ಬಾರು. ಸ್ಟಾಕ್ ಹೆಡ್ಲೈಟ್ದಾಗ ಈ ಟೈಪ್ ಅದು ಹಣೆ ಬಾರು. ಸೊ ಲಾರಿ ನಿಂತದ, ಅವನಿಗೆ ಕಂಡಿರಲ್ಲ. ಯಾಕಂತಂದ್ರೆ ಅವನದು ಸ್ಟಾಕ್ ಹೆಡ್ಲೈಟ್ ಅದ. ಸೊ ಗೊತ್ತಾಗಿರಲ್ಲ, ಗುದ್ದಿರ್ತಾನೆ ಡೈರೆಕ್ಟ್. ಈಗ ಅವ್ನ ಕಡೆದು ಮಾತಾಡಪ್ಲೇ ಇಲ್ಲ. ಇನ್ನೊಂದು ಹೆಂಗಂತಂದ್ರೆ ಒಂದು ಸ್ವಲ್ಪ ಜನ ಡ್ರಿಂಕ್ ಮಾಡಿ ಬಂದಿರ್ತಾರೆ, ಗುದ್ದಿರ್ತಾರೆ. ಎರಡರಾಗ ಒಂದು ಆಗೋದು ಚಾನ್ಸಸ್ ಅವ. ಇಲ್ಲಿ ನೋಡ್ರಿ ಉರಿ ಹಂಗಚ್ಚರ್ಗ ಪೂರ ಬೆಂಕಿ, ಪೂರ ಹೊಲದ ತುಂಬ ಬೆಂಕಿ. ಸೊ ಕ್ಯಾಂಪಿಂಗ್ ಅಷ್ಟು ಈಸಿ ಅಲ್ಲ ನೋಡ್ರಿ. ಈಗ ಚಿಂಚೋಳಿಗೆ ಬಂದೀವಿ. ಚಿಂಚೋಳಿಗೆ ಬಂದು ನೀರು ಅದು ತುಂಬ್ಕೊಂಡು ಹೊಂಟೀವಿ. ಸೊ ಸರಿ ನಮ್ಮ ಬ್ಯಾಗ್ ಹೊಡಿತಲ್ಲ, ಸೊ ಹಂಗಾಗಿ ಇವತ್ತಿದು ಕ್ಯಾನ್ ತೊಗೊಂಡಿವಿ. ಇಲ್ಲೇ ಒಂದು 200 ರೂಪೀಸ್ ಡೆಪಾಸಿಟ್ ಮಾಡಿ ಕೇಸಿಂದ ಕ್ಯಾನ್ ತೊಗೊಂಡು ಕೇಸಿಂದ ಹೊಂಟೀವಿ. ಸೊ ಮುಂಜಾನೆ ಬಂದಿದ್ದು ರಿಟರ್ನ್ ಕೊಟ್ಟರೆ ಅವ್ರು 200 ರೂಪಾಯಿ ವಾಪಸ್ ಕೊಡ್ತಾರೆ. ಅವರು ಮತ್ತು ನಮ್ಮ ಸಂಗಮೇ ಸಂಚಾರಿ ಅಣ್ಣವರು ಬಂದು ವೇಟ್ ಮಾಡತ್ತಾರ ಆಲ್ರೆಡಿ.
ಇತನಿ ಖುಷಿ ನೀವೇನು ಜಲ್ದಿ ಬಂದಾರಪ್ಲೆ ಹೇಳತ್ತೀರಿ ಆರಾಮ್ ರೀ ಹರೇ ಕೃಷ್ಣ ಬರೀ ಹರೇ ಕೃಷ್ಣ 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 ಹರೇ 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 ಹೆಂಗೆ ಹೋಗ್ಬೇಕು ಹರೇ ರಾಮ 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 ಹರೇ ಹರೇ. ಯಾಕೆ ಸೊ ನಾವು ಹಿಂಗೆ ಸ್ಟೇಟ್ ಹೋದ್ರೆ ಬಿದರ್ ಹೋಗ್ತೀವಿ, ನಾವು ಇಲ್ಲಿಂದ ಆಫ್ ರೋಡ್ ತೊಗೊಲತ್ತೀವಿ. ಫಸ್ಟ್ ಒಂದು ಸರಿ ಅಲ್ಲಿ ಸೋಮಲಿಂಗೇಶ್ವರ ದೇವಸ್ಥಾನ ಅಂತೇಳಿ ಅಲ್ಲಿ ಮ್ಯಾಲೆ ಗುಡ್ಡದ ಮೇಲೆ ಅದ, ಸೊ ಆ ಸೈಡ್ ಮಾಡಿದ್ದೆವು. ಈಗ ಇಲ್ಲೊಂದು ಕೆರೆ ಕಾಣಿಸ್ತು ನಮಗೆ, ಆಲ್ಮೋಸ್ಟ್ ಗೂಗಲ್ ಮ್ಯಾಪ್ನಾಗ ಝೂಮಾಗಿ ಹುಡುಕಾಡ್ತೀವಿ ನಾವು. ಕರೆ ಹೇಳ್ತೀನಿ, ಈ ನಮ್ಮದು ಕ್ಯಾಂಪಿಂಗ್ ಮಾಡ್ಲತ್ತ ನಡೆದು ಟೋಟಲಿ ನಮಗೆ ಊರು ಗೊತ್ತಿರಲ್ಲ, ಒಂದು ದಾರಿ ಗೊತ್ತಿರಲ್ಲ, ಅಂದ್ರೂ ಹೋಗ್ಕೇಸಿಂದ ಕ್ಯಾಂಪಿಂಗ್ ಮಾಡ್ಕೇಸಿಂದ ಹೊಂಟಿವಿ ಎಲ್ಲ ಕಡೆಗೆ. ಒಂದು ಸೈಡ್ಲಿಂದ ನೋಡಿದ್ರೆ ನಮಗೆ ಒಂದು ಪ್ರೌಡ್ ಫೀಲ್ ಆಗ್ತದ. ಇನ್ನೊಂದು ಸೈಡ್ ಹೆಂಗೆ ಅನ್ನಿಸ್ತದೆ ಅಂತಂದ್ರೆ ನಾವು ಗೊತ್ತಿರೋ ಜಾಗದಾಗೆಲ್ಲ ಹೊಂಟಿವಿ. ಇದು ಕರೆ ಹೇಳ್ಬೇಕಂದ್ರೆ ರಿಸ್ಕ್ ಅದ ಇದು, ಅಂದ್ರೂ ನಾವು ರಿಸ್ಕ್ ತೊಗೊಂಡು ಮಾಡತ್ತೀವಿ. ಸೊ ಅಲ್ಲಿ ಹೊಂಟವು ನೋಡ್ರಿ ನಮ್ಮ ಗಾಡಿಗಳು, ಅವ್ರನ್ನ ದೂರ. ಕ್ಯಾಂಪಿಂಗ್ ಬರೋದು ದೊಡ್ಡ ಮಾತಲ್ಲ, ಆಮೇಲೆ ಸ್ಪಾಟಿಗೆ ಬರೋದು ದೊಡ್ಡ ಮಾತಲ್ಲ, ಬಟ್ ಆ ಸ್ಪಾಟಿಗೆ ನಮಗೆ ಯಾವ ಲೊಕೇಶನ್ ಸೆಟ್ ಆಗ್ತದ ಅಂತೇಳಿ ಕೇಸಿಂದ ಬಂದು ಕ್ಯಾಂಪಿಂಗ್ ಮಾಡ್ತೀವಲ್ಲ ಅದು ಮೇನ್ ಅದ. ಈಗ ಇಲ್ಲಿ ಸ್ಪಾಟಿಗೆ ಬಂದೀವಿ, ಆಲ್ರೆಡಿ ಕೆರೆ ಕಾಣಿಸಲ್ಲ ನಮಗೆ. ಸೊ ಬಂದ ಇಲ್ಲಿ ಕೆರೆ ಅದ, ಈ ಸೈಡ್ ಕಾಣಲ್ಲ, ಬಟ್ ಇಲ್ಲಿ 3 ಟೆಂಟ್ಗಳು ಹಾಕಿವಿ, ಸರ್ಪಲ್ ಹಾಕ್ಲತ್ತಾರ. ಸೊ ಲೈಟ್ ಸೆಟಪ್ ಮಾಡೀವಿ. ಸರ್ ಅವರು ಫುಲ್ ಸಂಸಾರ ತೊಗೊಂಬಂದಾರ ಇವತ್ತು ಇಲ್ಲಿಗೆ. ಸರ್ ಅವ್ರಿಗೆ ನಮ್ಮ ಕಡೆಯಿಂದ ಚಪ್ಪಾಳೆ ಹೊಡಿಬೇಕಂತೇಳಿ ಎಲ್ಲ. ಈಗ ಬ್ಯಾಗ್ ಓಪನ್ ಮಾಡುವ ಕಾರ್ಯಕ್ರಮ ನಮ್ಮ ಅಭಿಷೇಕ್ ಪಟ್ಟಣಕರ್ ಸರ್ ಅವರಿಂದ. ಸರ್ ಪಟ್ಟ ಅಂತ ಚಾರ್ಜಿಂಗ್ ಇರಲ್ಲ ಫೋನ್ನ ಇದ್ರಾಗ. ಏನು ಖತರ್ನಾಕ್ ಓಪನ್ ಮಾಡ್ತೀರಿ. ಮೊದಲಿಗೆ ಬಿ ನ್ಯಾಚುರಲ್ ಆಗಿರುವಂಥ ಮಿಕ್ಸ್ ಫ್ರೂಟ್ನ ಜ್ಯೂಸನ್ನು ತೊಗೊಂಬಂದಾರ ಸರ್. ಪನ್ನೀರ್ ಪಲ್ಯದು ಪೇಸ್ಟ. ಸೊ ಇದು ಪನ್ನೀರ್ ಪಲ್ಯ ಪೇಸ್ಟ್ ಹೇಳಿದೆವು ಸರ್ ಅವರಿಗೆ, ತೊಗೊಂಬಂದಾರ. ಮತ್ತು ಎಲ್ಲ ಏನಂತಂದ್ರಿ ಸರ್, ಕಾಯಿಪಲ್ಯ. ಎಲ್ಲ ಕಾಯಿಪಲ್ಯ ತೊಗೊಂಬಂದಾರ. ನಮ್ಮ ಕುಕ್ ಸರ್ ಅವರು ಅಲ್ಯಾರ. ಮಜ್ಜಿಗೆ ತೊಗೊಂಬಂದಾರ ಅಮೂಲ್ ಸರಿ ಕ್ಯಾಂಪಿಂಗ್ ಅದಕ್ಕೆ ಕರ್ಕೊಂಬರ್ತೀವಿ ನಾವು. ಭಾಳ ಚಂದ ನಮಗೆ ನೋಡ್ಕೊತಾರೆ ಅವ್ರು ಕ್ಯಾಂಪಿಂಗ್ದಾಗ. ಸರ್ ಯಾವ್ದ್ರಿ ಶಾಹಿ ಪನ್ನೀರ್? ಮಸಾಲ. ನಾವು ಕುಡಿಯೋದು ಏನಿಲ್ಲ, ಬಟ್ ಮಜ್ಜಿಗೆ ಕುಡಿಯೋಸಲಿಂದ ಗ್ಲಾಸ್ ತೊಗೊಂಡು ಬಂದೀವಿ. ಅದೇ ಹೇಳತ್ತೀವಿ ಇಲ್ರಿ, ನಾವು ಹೇಳತ್ತೀವಿ ನಾವೇನೋ ಮಾಡಲ್ಲ ಅಂತ ಅಂತೇಳಿ. ಇಲ್ಲಿ ಚಪಾತಿ ತೊಗೊಂಬಂದಾರ ಸರ್. ಮನಗಂಡ ಏನು ಕುದೇನೆ ಎಲ್ಲ ಕತ್ತರಿಸಿ ತಿನ್ಬೋದು. ಇವೆಲ್ಲ ಸಾಮಾನು ಇವೆಲ್ಲ ಇನ್ನೂ ಸಾಮಾನು ಇವೇಸ್ಕೊಂಡ್ ತಂದಿರಿ ಸರ್. ಸೊ ಕ್ಯಾಂಪಿಂಗ್ ಮಾಡ್ಬೇಕಿತ್ತಂದ್ರೆ ಅಭಿಷೇಕ್ ಸರ್ ಅವ್ರಿಗೆ ಕರ್ಕೊಂಡು ಹೋದ್ರೆ ನಿಮಗೆ ಎಲ್ಲ ರೀತಿಲಿಂತ ಅವರು ಒಂದು ಶಾಪಿಂಗ್ ಮಾಡ್ಕೊಂಡು, ಇದು ಶಾಪಿಂಗ್ ಮಾಲ್ನಾಗೆ ಬ್ಯಾಗ್ ತೊಗೊಂಡ್ರು. ಬ್ರೆಡ್ ನೋಡ್ರಿ ಹೆಂಗೆ ಪೂರ ಆಯ್ತು. ಅದಕ್ಕೆ ಡಬಲ್ ಕಾ ಮಿಠ ಮಾಡ್ಬೇಕು, ಡಬಲ್ ಕಾ ಮಿಠ ಮಾಡ್ಬೇಕು. ಹೋಗಿ ಅಲ್ಲ ಕರೆಕ್ಟ್ ತೊಗೊಂಬಂದ್ರಿ ಅವರು. ಓಕೆ 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 ಐತ್ ಅಲ್ಲ ಹಾಲ್ರಿ, ಹಾಲು ನೋಡ್ಬೇಕು. ಬಿಸ್ಕೆಟ್, ಕಾಜು, ಇವೆಲ್ಲ ಮಸಾಲ ಐಟಮ್, ಜೀರಿಗೆ, ಇಲೈಚಿ, ಲವಂಗ, ಮಸಾಲ. ಸರ್ ಈ ರೀತಿ ನೀವು ತರ್ತೀನಿ ಅಂತಂದ್ರಿ, ನಾವು ಏನಂತಾರೆ ವಾರಕ್ಕೊಂದು ಕ್ಯಾಂಪಿಂಗ್ ಐ ಮೀನ್ ಆಯಿಲ್. ಓಕೆ ಓಕೆ. ಇದು ಜಾಮ. ಓಕೆ ಇರ್ಲಿಲ್ಲ ನಡೀತಿತ್ತು. ಅವ್ರ ಜ್ಯೂಸ್ ಕುಡ್ಲಾಕ ಅವ್ರ ಒಬ್ರು ತಂದ್ಕೊಂಡ್ರಿ. ಇದು ಎತ್ತಿಡ್ರಿ ಸೇಮ್ ಕಪ್ ಇದ್ದಂಗ ಅದ. ಈಗ ಇದು IPL ಕಪ್ ಇದ್ದಂಗ ಎಷ್ಟು ಮಂದಿ ಗಿಫ್ಟ್ ತಂದ್ರಿ ಯಾರು ನೋಡ್ರಿ. ಮತ್ತೆ ಅವ್ರು ನೋಡ್ರಿ ಎಷ್ಟು ತಂದ್ರಿ ಈಗ ಗ್ಲಾಸ್ಗಳು. ಸೊ ಇಷ್ಟೆಲ್ಲ ಐಟಮ್ಸ್ ತೊಗೊಂಬಂದ್ರ ನೋಡ್ರಿ ಸರ್. ಇವತ್ತು ಮಾತ್ರ ಫುಲ್ ಗಿಚ್ ಆಗ್ತದ ಕ್ಯಾಂಪಿಂಗ್. ಫಸ್ಟಿಗೆ ಸರ್ ಅವರು ಮಜ್ಜಿಗೆ ಕೊಟ್ರೆ ಎಲ್ಲರಿಗೆ ಮಜ್ಜಿಗೆ ಕೊಡ್ರಿ ಅಂತೇಳಿ. ಸರ್ ಚೆಸ್ ಹೊಡ್ಕೊಂಡಿದ್ರಿ ಗ್ಲಾಸ್ಗಳು. ಚೆಸ್. ಸೊ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಇವ್ರಂತೂ ಡೇಕಿ ಕುಂತಾರೆ ಆಲ್ರೆಡಿ. ಈಗ ಸ್ಟಾರ್ಟ್ ಮಾಡತ್ತೀವಿ ಅಡುಗೆ ಮಾಡಕ. ಸೊ ಇವತ್ತಿನ ಸ್ಪೆಷಲ್ ಏನಣ್ಣ? ಇವತ್ತಿನ ಸ್ಪೆಷಲ್ ಏನಂದ್ರೆ ನೋಡ್ರಿ, ಪನ್ನೀರ್ ಗ್ರೇವಿ ಮಾಡತ್ತಿದ್ದೆವು. ಅಂದ್ರೆ ಚಪಾತಿ ಅವ ನಮ್ಮ ಕಡೆ ಈಗ ಸದ್ಯಕ್ಕೆ. ಸೊ ಚಪಾತಿ ಸಲಕ್ಕೆ ಪನ್ನೀರ್ ಗ್ರೇವಿ ಮಾಡ್ತೇವೆ. ಪನ್ನೀರ್ ಗ್ರೇವಿ ಸಂಗಟ ಜೀರಾ ರೈಸ್ ಅಂದ್ರೆ ನಾರ್ಮಲ್ ಜೀರಾ ರೈಸ್ ಇರ್ತೇವೆ. ಅದ್ರಾಗ ಏನು ಮಸಾಲ ಗಿಸಾಲ ಹಾಕಂಗಿಲ್ಲ. ಜರಾನೇ ಜೀರಾ ಹಾಕಿ, ಜರಾನೇ ಕೊತ್ತಂಬರಿ ಕರಿಬೇವು ಹಾಕಿ ರಗಡ ಹೊಡೆದು ಮಾಡಿಬಿಡ್ತೇವೆ. ಚಪಾತಿ ಮಸ್ತ್ ಅವ ಆ್ಯಕ್ಚುಲಿ, ಮೆತ್ತಗವ. ಸೊ ಪನ್ನೀರ್ ಗ್ರೇವಿ ಎಷ್ಟು ಚಲೋ ಆಗ್ತದೆ ಅಷ್ಟು ಚಲೋ ನಮಗೆ. ರೈಸ್ ಸ್ವಲ್ಪ ಮಾಡೋದು. ಮತ್ತೊಂದು ಏನಾಗಿದೆ ಗೊತ್ತಾರೆ ಈಗ ಪ್ರಾಬ್ಲಮ್ಮು, ಭಗೋಣೆ ತಂದ್ರೆ ಒಂದೇ ಸಾರಿ. ಈಗ ಇದ್ರಾಗ ನಾವು ಅನ್ನ ಮಾಡಬೇಕು, ಪಲ್ಯ ಮಾಡಬೇಕು, ಏನು ಮಾಡಬೇಕು? ಕಂಟ್ರೋಲ್.
ಏನು ಮಾಡ್ಬೇಕು? ಅನ್ನ ಪಲ್ಯ ಮಿಕ್ಸ್ ಮಾಡ್ರಿ. ಅನ್ನ ಪಲ್ಯ ಮಿಕ್ಸ್ ಮಾಡಿದ್ರೆ ಚಪಾತಿ ಅದ್ರ ಹೋದ್ರಿ. ಏನು ಮಾಡಿದೆವು, ಕಾಜು ಪನ್ನೀರ್ ಮಿಕ್ಸ್ ಮಾಡಮ್ಮ ಅಂತೇಳಿ ಕೇಸಿಂದ ಮಾಡಿದೆವು. ಗ್ರೇವಿನೂ ರೆಡಿ ಮಾಡಿದೆವು, ಚಪಾತಿ ಅವ ಮಸ್ತ್ ಆಗ್ತದ. ಇನ್ನೇನು ಜೀರಾ ರೈಸ್ ಮಾಡ್ಬೇಕಂತ ಅನ್ಕೊಂಡೆವು. ಲೈಟ್ ಬಂದ್ ಮಾಡ್ರಿ ನೀವು. ಇನ್ನೇನು ಜೀರಾ ರೈಸ್ ಮಾಡ್ಬೇಕಂತ ಅನ್ಕೊಂಡೆವು. ಸರ್ ಅವ್ರು ರೈಸೇ ತಂದಿಲ್ಲ ಅಂತ. ನಾವು ರೈಸ್ ಹೆಂಗೆ ಮಾಡ್ಬೇಕಿಲ್ಲ. ಹಂಗಾಗಿ ನಮ್ಮ ಅಣ್ಣವರು ಒಂದು ಅಲ್ಟಿಮೇಟ್ ಮ್ಯಾಗಿ ಮಾಡತ್ತಾರ. ಈ ಮ್ಯಾಗಿ ಏನಂತ ಹೆಸರು ಇಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಈ ಮ್ಯಾಗಿಗೆ ಕಾಜು ಮ್ಯಾಗಿ ಅಂತ. ಕಾಜು ಮ್ಯಾಗಿ ಯಾವತ್ತರ ಮ್ಯಾಗಿದಾಗ ಕಾಜು ಹಾಕಿರಿ ಫಸ್ಟ್ ಟೈಮ್ ನೀವು ಹಾಕ್ಲತ್ತಿರ್ಬೇಕು. ನೀವು ಹಾಕ್ಲತ್ತಿಲ್ರಿ ಸರ್, ನೀವು ವಿಡಿಯೋ ನಾವು ಹಾಕ್ಲತ್ತಿದ್ದೆವು. ನಾವು ಹಾಕತ್ತಿದ್ದೇವೆ, ನೀವು ವಿಡಿಯೋ ನೋಡ್ತೀರಿ, ನೀವು ಮಜಾ ಮಾಡ್ತೀರಿ. ನೀವು ಮಜಾ ಮಾಡ್ತೀರಿ, ನಾವು ಮಜಾ ಮಾಡಿಸ್ಕೋತಿದ್ದೇವೆ. ಏನಂತೀರಿ? ಹಂಗೆ 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 ಹಂಗೆ. ಸೊ ನಾರೇ ಕಾಜು ಮಸಾಲ ಮಾಡತ್ತೀನಿ ಸ್ಟಾರ್ಟರ್ ಸಲಿಂದ. ಅಣ್ಣವರು ಮ್ಯಾಗಿ ಮಾಡಂತಾರ. ಇಲ್ಲ 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 ಇಲ್ಲ, ಕಾಜು ಮ್ಯಾಗಿ ಮಸಾಲ. ಕಾಜು ಮ್ಯಾಗಿ ಮಸಾಲ ಹಿಂದಕ್ಕ ಮಾಡಿರಲ್ಲ, ಮುಂದಕ್ಕ ಕೇಳಿರಲ್ಲ. ಯಾವ ಇವೆಲ್ಲ? ಸೊ ಅಡುಗೆ ಎಲ್ಲ ರೆಡಿ ಮಾಡೀವಿ. ಈಗ ಏನಿಲ್ಲ, ಊಟ ಬ್ಯಾಟಿಂಗ್ ಮಾಡೋದದ. ಸೊ ಹಂಗಾಗಿ ಎಲ್ಲ ಪ್ಲೇಟ್ಗಳು ಹಚ್ಚೀವಿ, ಊಟ ಮಾಡ್ಬೇಕೀಗ. ಸೊ ಊಟ ಹೆಂಗ ಅಂತೇಳಿ ಟೇಸ್ಟ್ ಮಾಡ್ತಾ ಹೇಳ್ತೀನಂತ ಬರ್ರಿ. ಸೊ ಸರಿಗೆ ಅಂದ್ಕೇಸಿಂದು ನನ್ನೊಂದು ಕಾಮಿಡಿ ಏನಾಗಿದೆ ಅಂತಂದ್ರೆ, ಡ್ಯೂಟಿಲೇ ಬಂದು ಅರ್ಜೆಂಟ್ನಾಗ ನಾ ಪ್ಲೇಟೇ ತಂದಿಲ್ಲ. ಹಾಗಾಗಿ ನನ್ನ ಕ್ಯಾಂಪಿಂಗ್ದು ಒಂದು ಆಮ್ಲೆಟ್ ಹಾಕೋದೇನು ಇದಿರ್ತದ ತವ, ಅದ್ರಾಗೆ ಉಳ್ಳತ್ತೀನಿ. ಸೊ ಈಗ ಟೇಸ್ಟ್ ಮಾಡಮಂತ ಹೆಂಗಾಗ್ಯದ ಅಂತೇಳಿ ಸರ. ಮಸ್ತ್ ಆಗಿದೆ ಸರ್. ಖಾರ, ಉಪ್ಪು, ಎಣ್ಣೆ, ಟೇಸ್ಟ್ ಎಲ್ಲ ಅಷ್ಟು ಬೆಸ್ಟ್ ಆಗ್ಯದ ಸರ್. ಇದಕ್ಕೆ ಯಾರೋ ಹೆಸರು ಡಪ್ಲೇ ಇಲ್ಲ ರೀ. ಹೆಸರು ಇಟ್ಟರೆ ಕೊಲೆಗಳಾತ ನೋಡ್ರಿ. ಒನ್ ಮೋರ್ ಅನ್ಬೇಕು ನೀವು. ಮಸ್ತ್ ಆಗ್ಯಾವ, ಕರೆ ಹೇಳ್ತೀನಿ, ಮಸ್ತ್ ಆಗ್ಯಾವ. ಅಡುಗೆಗೆ ಏನು ಮಾತಾಡಪ್ಲೇ ಇಲ್ಲ, ಮಸ್ತ್ ಆಗ್ಯಾವ ಅಡುಗೆ ಸರ. ಫಸ್ಟ್ ಬೈಟ ಓಕೆ ಓಕೆ ಇದೆ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮಸ್ತ್ ಆಗ್ಯದ. ನಂಬರ್ ಶಾಹಿ ಪನ್ನೀರ್ ಕಾಜು ಮಸಾಲ. ಅವಾಗಲೇ ಹೇಳಿದ್ನಲ್ಲ ಅಣ್ಣ, ಖತರ್ನಾಕ್ ಅಂತ ಹೇಳಿ. ಅದಕ್ಕಿಂತ ಹೆವಿ ಖತರ್ನಾಕ್ ಆಗದ. ಸಖತ್ ರೆಸ್ಟೋರೆಂಟ್ನಾಗೂ ಈ ತರ ಒಳ್ಳೆ ಫುಡ್ ಸಿಗಂಗಿಲ್ಲ. ಸಖತ್ ಆಗದ. ಸಂಚಾರಿ ರೆಸ್ಟೋರೆಂಟ್ ಇನ್ ಹುಮ್ನಾಬಾದ್. ನೆಕ್ಸ್ಟ್ ಬಿಸ್ನೆಸ್ ಕಮಿಂಗ್ ಸೂನ್. ಇಲ್ಲಿ ಬಂದಲ್ಲ ಇವ್ರು ಅವನ್ ಚುಕ್ಕುಡುಗೆ ಸತ್ತೋಡ್ದು. ಇಲ್ಲಿ ದಾಮಿ ನೋಡ್ರಿ, ಇವ್ರು ಅವನ್ ಬೋಸ್ ತೆರ್ರಿ ಹೋರಿ ಕತ್ತಿ ಹುಡ್ದಾಮಿ ಅವ ನೋಡ್ರಿ. ನಾವು ಇದ್ರ ತುಂಬಾ ಒಳಗೆ ಬಂದವ. ಅವನು ಇವ್ರು ಓಡಿಸ್ಕೊಡ್ತೀರ ಈಗ. ನೀ ಯಾರು? ಸೊ ಕ್ಯಾಂಪಿಂಗ್ ಅದು ಎಲ್ಲ ಊಟ ಅದೆಲ್ಲ ಮಾಡ್ಕೊಂಬಂದು ಕೇಸಿಂದ ಕ್ಯಾಂಪ್ ಒಳಗೆ ಟೆಂಟ್ನಾಗ ಒಳಗೆ ಬಂದು ಕೇಸಿಂದು ಕುಂತೀವಿ ಮಕ್ಕಂಬಂತೇಳಿ. ಇಷ್ಟೊತ್ತು ಒಂದು ಸ್ವಲ್ಪ ಹೊತ್ತು ಮಾತದು ಆಡಿ ಒಂದು ಸ್ವಲ್ಪ ಹಾಡಾಗಿಡ ಕೇಳ್ಕೊಂಡು ಎಂಜಾಯ್ ಮಾಡಿಕೊಂಡು ಇಷ್ಟೊತ್ತು ತನಕ ನಾವೆಲ್ಲ ಕುಂತಿದ್ದ ಹೊರಗೆ ಇಲ್ಲೇ. ಸೊ ವಿಡಿಯೋ ಕಂಟಿನ್ಯೂ ಆಗ್ತದ. ಮುಂಜಾನೆ ಸಿಗ್ತೀನಿ ಅಂತ ಎಲ್ರಿಗೂ. ಅಲ್ಲಿ ತನಕ ಎಲ್ರಿಗೂ ಗುಡ್ ನೈಟ್. ದಿ ನೆಕ್ಸ್ಟ್ ಡೇ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ನೈಟ್ ಬಂದಾಗ ಕತ್ತಲಿದ್ದು ಫುಲ್ಲು, ಏನೂ ಕಾಣಿಸೇ ಇಲ್ಲ. ಸೊ ಈಗ ಎದ್ದೀವಿ. ಅಲ್ಟಿಮೇಟ್ ವ್ಯೂ ಅದ ನೋಡ್ರಿ. ಸೊ ಅಲ್ಲಿ ಸನ್ರೈಸ್ ಆಗ್ಲತ್ತದ. ಸೊ ಇಲ್ಲಿ ನಮ್ಮ ಎಲ್ಲ ಟೆಂಟಿನ ಮುಂದೆ ನಮ್ಮ ಸರ್ ಅವರು ಫುಲ್ ಜ್ಯೂಸ್ ಅಂತ ಬ್ರೆಡ್ ಅಂತ ಎಲ್ಲ ತೆಗೆದಿಟ್ರ. ಸೊ ಈಗ ನೆಕ್ಸ್ಟ್ ಬ್ಯಾಟಿಂಗ್ ಮಾಡಬೇಕು. ಸ್ವಲ್ಪ ಮುಖ ತಗೊಂಡು ಗುಡ್ ಮಾರ್ನಿಂಗ್ ಸರ್. ಮಸ್ತ್ ಪ್ಲೇಸ್ ಮಾತ್ರ ಮಸ್ತ್. ಸೊ ನಾವು ಕ್ಯಾಂಪಿಂಗ್ ಎಲ್ಲಿ ಮಾಡೀವಿ, ಗಾಡಿಗಳೆಲ್ಲ ಅಲ್ಲಿ ಹಿಂದೆ ಸೈಡ್ ಹಾಕಿವಿ.
ಸೊ ಇಲ್ಲಿ ವ್ಯೂ ಅದ. ಜಸ್ಟ್ ನೀವು ಆ ಕ್ಯಾಂಪಿಂಗ್ಲಿಂದ ಹಿಂಗೆ ತೆಳ ನಡ್ಕೊಂತ ಬಂದ್ರಿ ಇಲ್ಲೇ ಎಷ್ಟು ಮಸ್ತ್ ಕೆರೆ ಅದ. ಸೊ ಮಾರ್ನಿಂಗ್ ಇಂಥ ಜಾಗದಾಗ ಓಡಾಡ್ದೇವಂದ್ರೆ ಏನೋ ಒಂಥರ ಮಜಾ ಇರ್ತದೆ. ಆಮೇಲೆ ಫೀಲ್ನು ಒಂಥರ ಮಸ್ತ್ ಇರ್ತದೆ. ಆ್ಯಕ್ಚುಲಿ ನಾ ಹಿಂಗೆ ಮಾತಾಡ್ದಪ್ಪ ಅಂತಂದ್ರೆ ನನ್ನಿಂದ ಸನ್ರೈಸ್ ಆಗೋದು ಅಲ್ಟಿಮೇಟ್ ಕಾಣಿಸ್ತಿರ್ತದೆ ನಿಮಗೆ. ಸೊ ನೋಡ್ರಿ ನೀರು ಇಲ್ಲವ್ರಿ. ನಾವು ಪ್ಲೇಸ್ ನೋಡಿ ಬಂದಿಲ್ಲ ಏನಿಲ್ಲ. GPS-ನಾಗ ಅಂದರೆ ಮ್ಯಾಪ್ನಾಗ ಜಸ್ಟ್ ಜೂಮ್ ಹಾಕೊಂಡು ಓಪನ್ ಮಾಡಿದಾಗ ಇದೊಂದು ಕೆರೆ ಕಾಣಿಸ್ತು. ಸೊ ಇಲ್ಲಿ ಲೊಕೇಶನ್ ಕ್ಯಾಂಪಿಂಗ್ ಮಾಡಮ್ಮ. ಸೊ ಗೂಗಲ್ನಾಗ ಯಾರೋ ಅಪ್ಲೋಡ್ ಮಾಡಿರೋ ಫೋಟೋಗಳು ಮ್ಯಾಪ್ನಾಗ. ಸೊ ಅದು ನೋಡಿ ಇಲ್ಲಿ ತನಕ ಬಂದೀವಿ. ಸೊ ಬಂದಿದ್ದಕ್ಕೆ ಯಾವುದೇ ರೀತಿ ಮೋಸ ಇಲ್ಲ. ಸೊ ನೋಡ್ರಿ ಸೂರ್ಯಾಜಿ ಅವ್ರು ಹೊಂಟ್ರಲ್ಲಿ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೂ ನಮ್ಮ ಕಡೆ ಜಾಗಗಳು ಭಾಳಷ್ಟು ಅವ. ಸೊ ಇನ್ನು ಮುಂದಿಂತ ಅದೇ ಕೆಲಸದಾಗಿದ್ದೀವಿ ನಾವು. ಓನ್ಲಿ ಕ್ಯಾಂಪಿಂಗ್ ಮಾಡಿ ತೋರಿಸ್ತೀವಿ ನಿಮಗೆ ನಮ್ಮ ಕಡೆಗೆ ಎಂತೆಂಥ ಪ್ಲೇಸ್ಗಳು ಅಂತೇಳಿ. ಸೊ ಇನ್ನು ಮುಂದಿಂತ ನಮ್ಮ ಚಾನಲ್ದಾಗ ರೈಡಿಂಗ್ದಷ್ಟೇ ಅಲ್ಲ ಕ್ಯಾಂಪಿಂಗ್ದು ಭಾಳಷ್ಟು ವಿಡಿಯೋಗಳು ಬರೋವ. ಸೊ ನೋಡ್ತಾ ಇರ್ರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನು. ನಮ್ಮ ಟೆಂಟ್ ಬಿಟ್ಟು ಒಂದು ಸ್ವಲ್ಪ ಮುಂದಕ್ಕೆ ಬಂದಮೇಲೆ ಈ ಥರ ನೋಡ್ರಿ ವ್ಯೂ ಇಲ್ಲಿ. ಸೊ ಕ್ಯಾಂಪಿಂಗ್ ಮಾಡಿವಿ ಅನ್ನೋಷ್ಟೊತ್ತಿಗೆ ಏನಾಗ್ಬಿಡ್ತದ, ಕ್ಯಾಂಪಿಂಗ್ ಮುಗಿದೇ ಹೋಗ್ತದ. ಸೊ ನೋಡ್ರಿ ನಮ್ಮ ಅನ್ಪ್ಲಾನ್ ಕನ್ನಡಿಗ ಅವರು ಪ್ಯಾಕಿಂಗ್ ಮಾಡತ್ತಾರ ಆಲ್ರೆಡಿ. ಅವ್ರು ಡ್ಯೂಟಿ ಹೋಗ್ಬೇಕಂತ. ಸೊ ಹಂಗಾಗಿ ಅವ್ರು ಪ್ಯಾಕಿಂಗ್ ಮಾಡ್ಕೊಳತ್ತಾರ ಎಲ್ಲ. ಅವ್ರ ಗಾಡಿ ಅದ ಹಚ್ಚಿ ಫುಲ್ ಪ್ಯಾಕಿಂಗ್ ಮಾಡ್ಕೊಂಡು ಅವ್ರು ರೆಡಿ ಆಗ್ಲತ್ತಾರ. ನಮ್ದೊಂದು ಜರ ಲೇಟ್ ಆಗ್ಬೋದು, ಇಲ್ಲ ಅವ್ರ ಜೊತೆನೇ ಹೋಗ್ಬೋದು. ನೋಡೋಮಂತ ಏನದ ಅಂತೇಳಿ. ಸೊ ಕ್ಯಾಂಪಿಂಗ್ ಮಾತ್ರ ಫುಲ್ ಅಲ್ಟಿಮೇಟ್ ಆಯಿತು ನಮಗಂತೂ. ಇವತ್ತು ಮನಪೂರ್ತಿಯಾಗಿ ಕ್ಯಾಂಪಿಂಗ್ ಕಂಪ್ಲೀಟ್ ಆಗ್ಯದ ನೋಡ್ರಿ ಇವತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮ್ಮ ಸರಿ ಥ್ಯಾಂಕ್ ಯು ಯಾಕೆ ಹೇಳತ್ತೀನಿ ನೋಡ್ರಿ. ಇಲ್ಲಿಗ ನಮ್ಮ ಸಲಿನ ಜ್ಯೂಸ್ ತೊಗೊಂಬಂದಾರ ಅವ್ರು. ಕ್ಯಾಂಪಿಂಗ್ ಮಾತ್ರ ಈ ಮೆಮೊರಿ ಯಾವತ್ತೂ ಮರೆಯಲ್ಲ. ಯಾಕಂತಂದ್ರೆ ಇವತ್ತು ಫುಲ್ ಕಂಪ್ಲೀಟ್ ಕ್ಯಾಂಪಿಂಗ್ ಮಾಡೀವಿ ನಾವು. ಏನಂತ್ರಿ ಸರ್? ನೈಗೆ ಹೇಳ್ತೀರಿ? ಹಾಂ, ನಿಮಗೆ ಹೇಳತ್ತೀವಿ ನೋಡಿ. ಫುಲ್ ಗಿಚ್ಚರಿ. ರಾತ್ರಿ ಮಜ್ಜಿಗೆ ಕುಡ್ದೆವು, ಈಗ ಜ್ಯೂಸ್ ಕುಡಿಯತ್ತಿದ್ದೆವು. ರಾತ್ರಿ ಮತ್ತು ಪನೀರ್ ಕಾಜು ಶಾಹಿ ಪನೀರ್ ಮಾಡಿದೆವು. ಏನು ಕೇಳ್ತೀರಿ ನೀವು? ಸೊ ಆಲ್ ಸೆಟ್ ಎಲ್ಲ ಪ್ಯಾಕಪ್ ಆಯಿತು. ಇಲ್ಲಿ ನೋಡ್ರಿ ನಾವು ಮಾಡಿರೋ ಕ್ಯಾಂಪಿಂಗ್ ಮಾಡಿರೋಂಥ ಜಾಗ ಇದು. ಸೊ ಎಲ್ಲ ನೀಟಾಗಿಟ್ಟಿವಿ. ಕಸ ಎಲ್ಲ ಅಲ್ಲಿ ಚೀಲ್ದಾಗ ತುಂಬ್ಕೊಂಡಿವಿ. ಸೊ ಯಾವುದೇ ರೀತಿ ನಾವು ಎಲ್ಲೇ ಕ್ಯಾಂಪಿಂಗ್ ಮಾಡ್ಲಾಕ ನಮ್ಮದು ಕಸ ಎಲ್ಲ ಕಡೆ ಒಂದು ಕ್ಯಾರಿ ಬ್ಯಾಗ್ನಾಗ ಮಾಡ್ಕೊಂಡು ಕೇಸಿಂದ ಒಯ್ದು ಒಂದು ಡಸ್ಟ್ಬಿನ್ದಾಗ ಎಲ್ಲಾರ ಹಾಕ್ತೀವಿ. ಸೊ ಯಾರೇ ಅಲ್ಲಿ ಒಂದು ಕ್ಯಾಂಪಿಂಗ್ ಮಾಡೋದಿತ್ತು ಅಂದ್ರೆ ಅದೇ ರೀತಿ ಆ ಜಾಗನ ಬಿಟ್ಟೋರಿ. ಸೊ ನೇಚರ್ ಕಾಪಾಡ್ರಿ ಅಂತ ಹೇಳ್ತೀನಿ. ಬರ್ರಿ ಈಗ ಮೋಟೋ ಲಾಗಂಗೆ ಸಿಗ್ತೀನಿ. ಸೊ ಎಲ್ಲ ಮುಗಿಸ್ಕೊಂಡೆವು, ರಿಟರ್ನ್ ನಡೆದಿ ನೋಡ್ರಿ. ಈಗ ಸದ್ಯಕ್ಕಂದ್ರೆ ಸೀದಾ ಚಿಂಚೋಳಿ, ಸೀದಾ ಸುಲೇಪೇಟೆ ಚಿಂಚೋಳಿ ಹೋಗ್ಬೇಕು. ಚಿಂಚೋಳಿ ಹೋದ್ಮೇಲೆ ಅದು ಟ್ಯಾಂಕ್ ಕೊಡ್ಬೇಕಲ್ಲಿ. ಸೊ ರಾತ್ರಿ ಬಂದಂಥ ಪ್ಲೇಸ್ ಹಿಂಗಿತ್ತು ನೋಡ್ರಿ. ಮಸ್ತ್ ಇತ್ತು, ಅಡ್ವೆಂಚರ್ ಇತ್ತು. ನೈಟೆಲ್ಲ ಅಡ್ವೆಂಚರ್ ಫುಲ್ ಆಫ್ ರೋಡ್ ಎಲ್ಲ ಮಾಡ್ಕೊಂಡು ಟ್ರಯಲ್ ಎಲ್ಲ ಮಾಡ್ಕೊಂಡು ಬಂದೆವು. ಸೊ ಈಗ ರಿಟರ್ನ್ ಆಲತ್ತೀವಿ. ನಮ್ಗೆ ಒಂದು ಏನಿಲ್ಲ ನೋಡ್ರಿ ಖರೆ ಹೇಳ್ಬೇಕಂತಂದ್ರೆ. ಈಗ ನಾವು ಬಂದೀವಿ, ಬಂದ ಕೇಸಿಂದು ಎಲ್ಲ ಎಕ್ಸ್ಪ್ಲೋರ್ ಮಾಡೀವಿ, ಮತ್ತು ರಿಟರ್ನ್ ಹೊಂಟೀವಿ. ಸೊ ಜಸ್ಟ್ ಇದೇ ನಮ್ಮ ಪೀಸ್ ಅಂತ ತಿಳ್ಕೊರಿ. ಸೊ ಹಂಗಾಗಿ ನಾವು ಕ್ಯಾಂಪಿಂಗ್ ಮಾಡತ್ತೀವಿ. ಕ್ಯಾಂಪಿಂಗ್ದಾಗ ಏನೇನು ತರಬೇಕು ಏನೇನಿಲ್ಲ ಅನ್ನೋದು ಒಂದು ವಿಡಿಯೋ ಮಾಡಬೇಕು. ಸೊ ಅದು ಪರ್ಟಿಕ್ಯುಲರಾಗಿ ಒಂದು ರೀಲ್ ಮಾಡ್ತೀನಿ ಒಂದು ಸರಿ. ಸೊ ಇವತ್ತಿಂದ ಒಂದು ಕ್ಯಾಂಪಿಂಗ್ ಅಂತರೂ ನೆಕ್ಸ್ಟ್ ಲೆವೆಲ್ ಆಯಿತು, ಮಸ್ತ್ ಅನಿಸಿತ್ತು. ಸೊ ಈಗ ಯಾರ್ದವರು ಇವರು ಸರ್ ಅವರು ಮತ್ತು ಸಂಗಮೇಶಣ್ಣ ಅವ್ರು ಏನು ಮಾಡ್ತಾರೆ, ಬೀದರ್ ರೂಟ್ ಹಿಡ್ಕೊಂಡು ಹುಮ್ನಾಬಾದ್ ಟು ಕಲಬುರ್ಗಿ ಹೋಗ್ಬಿಡ್ತಾರೆ. ಸಂಗಮೇಶಣ್ಣ ಹುಮ್ನಾಬಾದ್ ಹೋಗ್ತಾರೆ, ಸರ್ ಅವ್ರು ಕಲಬುರ್ಗಿ ಹೋಗ್ತಾರೆ. ಸೊ ನಾವು ಇಲ್ಲಿಂದ ಲೆಫ್ಟ್ ತೊಗೊಂಡು ಚಿಂಚೋಳಿ ಹೋಗಿ ಸೇಡಮ್ ಹೋಗ್ಬಿಡ್ತೀವಿ. ಸೊ ಅವ್ರು ಆ ಕಡೆಯಿಂದ ಬಂದಿರು, ನಾವು ಈ ಕಡೆಯಿಂದ ಬಂದಿದ್ದೆವು. ಈಗ ರಿಟರ್ನ್ ಆಲತ್ತೀವಿ. ಸೊ ಮಸ್ತ್ ಇತ್ತು. ಇದೊಂದು ಮೆಮೊರಿ ಮರೆಯಲ್ಲ ಅಂತ ಅನ್ಕೋತೀನಿ ನಾ ಯಾವತ್ತೂ. ಯಾಕಂತಂದ್ರೆ ಆ ಥರ ಎಂಜಾಯ್ ಮಾಡೀವಿ ಇಲ್ಲಿ. ಹೆಂಗಂತೀರಿ ಸೇಡಮ್ ಬರ್ತೀರಿ? ಟಿಶ್ಕ್ಯಾ ಹಂಗೆ ಬರ್ತೀರಿ ನೀವು? ಹೆಂಗ್ರಿ ಬಾಯ್ ಸರ್, ಸಿಗಮ್ರಿ ಮತ್ತು ಕಲಬುರ್ಗಿದಾಗ. ಹಾಂ ಬರ್ತೀನಿ ಸರ್. ಬಾಯ್ ರೀ ನೆಕ್ಸ್ಟ್ ಮಾಡಮ್ರಿ ಕ್ಯಾಂಪಿಂಗ್ ಮತ್ತು. ಓಕೆ ಸರ್, ಬಲ್ ಸರ್, ಬಾಯ್ ರೀ. ಸೊ ಕ್ಯಾಂಪಿಂಗ್ ಅಂತೂ ಮಸ್ತಾಯಿತು. ಅದೇನೋ ಅಂತಾರೆ ನೋಡು, ಯಾರು ನಮ್ಮ ಹಳೆ ಫ್ರೆಂಡ್ಸ್ ಅಲ್ಲ ಏನಲ್ಲ, ಬಟ್ ಈ ರೈಡಿಂಗ್ ಫೀಲ್ಡ್ ಬಂದಮೇಲೆ ಇಲ್ಲಿ ನಾವು ಏನು ರೈಡ್ಗಳು ಮಾಡ್ಲತ್ತೀವಲ್ಲ, ಸೊ ಇಲ್ಲಿ ಬಂದಮೇಲೆ ಪರಿಚಯ ಆದವ್ರು ಎಲ್ಲರೂ. ಬಟ್ ನಮ್ಮದೇನೋ ಒಂದು ಭಾಳ ಹಳೆ ಫ್ರೆಂಡ್ಶಿಪ್ ಅದೇನೋ ಭಾಳ ಸಣ್ಣಾಗಿರ್ಲಕ್ಕೆ ಹಿಡಿದು ನಾವು ಇದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತದೆ ಇಲ್ಲಿ ಬಂದಮೇಲೆ. ಯಾಕಂತಂದ್ರೆ ಎಲ್ಲ ನಮ್ಮ ಟೀಮ್ ಮೆಂಬರ್ಸ್ನು ಹಂಗೆ ಯಾರ
ಯಾರೂ ಹಿಂಗೆ ನಾವೇ ದೊಡ್ಡವರು ನಾವೇ ಇದು ಅಂತ ಒಂದು ಕೇಸಿಂದ ಯಾರೂ ಬಿಹೇವ್ ಮಾಡಲ್ಲ. ಸರ್ ಅವ್ರು ನಮ್ಗಿಂತ ದೊಡ್ಡವ್ರ, ಫಿರ್ವಿ ಅವರು ನಮ್ಮ ಜೊತೆ ಹುಡುಗರಾಗೇ ಇರ್ತಾರೆ. ಸೊ ಟೀಮ್ ಮಾತ್ರ ಅಲ್ಟಿಮೇಟ್ ನಮ್ಮದು, ಅದಕ್ಕೆ ಅದು ಬೇರೆ ಮಾತೇ ಇಲ್ಲ. ಸೊ ಈಗ ಹೋಗೊಂಬರ್ರಿ, ಇಲ್ಲಿಂದ ನನಗೆ 59-60 ಕಿಲೋಮೀಟ್ರ್ ಆಗ್ತದೆ. ಸೊ ಹೋಗೋದು ಇಲ್ಲಿಂದ ಒಂದೂವರೆ ತಾಸು. ಇಂಥ ಮೆಮೊರಿಗಳು ಕ್ರಿಯೇಟ್ ಮಾಡಿಕೊಂಡು ರಿಟರ್ನ್ ಹೋಗ್ತೀವಲ್ಲ, ಇದೇ ನಮ್ಮದು ಒಂದು ಖುಷಿ. ನಮ್ಮದು ಈ ಕ್ಯಾಂಪಿಂಗ್ ವಿಡಿಯೋ ನಿಮಗೆ ಏನಾರ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊರ ಅಂತ ಹೇಳ್ತೀನಿ. ಸೊ ಇಲ್ಲಿಂದ ರಿಟರ್ನ್ ಮನೆಗೆ ಹೊಂಟೀನಿ. ಸೊ ಇನ್ನು ಮುಂದಿಂತ ಕ್ಯಾಂಪಿಂಗ್ ವಿಡಿಯೋಗಳು ಬರ್ತಾ ಇರ್ತಾವೆ. ಸೊ ನೋಡಿರಿ, ಎಂಜಾಯ್ ಮಾಡಿರಿ, ಹಂಗೆ ನಮಗೆ ಸಪೋರ್ಟ್ನೂ ಮಾಡಿರಿ. ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.